ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಚಿಕ್ಕದಾಗಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಹೇಮಕ್ಕ ಹೊರಗಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಬನ್ನಿ, ಹೋಗ್ತಾ ಹೋಗ್ತಾ ಹಾಗೆ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಫುಲ್ಲು ಸ್ವೆಟ್ ಆಗ್ಬಿಟ್ಟಿದೆ. ಒಬ್ಬಳೇ ಹೋಗ್ತಾ ಇರೋದು. ಹೇಮಕ್ಕ ಬರ್ತಾರೆ ಇಲ್ಲಿಂದ, ಬಟ್ ಆದರೂ ಇಲ್ಲಿಂದ ಹೋಗೋದು ಒಬ್ಬಳೇ ಫಸ್ಟ್ ಟೈಮ್ ಅಲ್ವಾ? ಯಾರೋ ಒಂದು ನೀನು ಇರ್ತಿದ್ದೆ, ಇಲ್ಲಾಂದ್ರೆ ಬೇರೆ ಯಾರು ಇರ್ತಿದ್ರು. ಜರಗನಹಳ್ಳಿ ಬಸ್ ಸ್ಟಾಪ್ವರೆಗೂ ಆನಂದನ ಹತ್ರ ಡ್ರಾಪ್ ತೊಗೊಂಡು ಅಲ್ಲಿಂದ ಆಧಾರ್ ಕಾರ್ಡ್ ಯೂಸ್ ಮಾಡಿಕೊಂಡು ಫ್ರೀ ಟಿಕೆಟ್ ತೊಗೊಂಡು ಇವಾಗ ನಾನು ಬನಶಂಕರಿಗೆ ಹೋಗ್ತಾ ಇದ್ದೀನಿ. ಬನಶಂಕರಿಗೆ ಏನಕ್ಕೆ ಹೋಗ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಇವಾಗ ಫಸ್ಟು ಬನಶಂಕರಿಗೆ ನಾನು ಇಲ್ಲಿಂದ ಒಬ್ಬಳೇ ಹೋಗಿ ಅಲ್ಲಿ ನಮ್ಮ ಅಕ್ಕ ಮತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಗೊತ್ತಾ? ಈ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಿರೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಮತ್ತು ಅಕ್ಕ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಇಲ್ಲಿಗೆ ಹೋಗಬೇಕು ಅಂತ ನಾವು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಆದರೆ ಹಾಗೇ ಇಲ್ಲ. ನಾನು, ಹೇಮಕ್ಕ, ಸವ್ಯಕ್ಕ ಮತ್ತು ಲಕ್ಷ್ಮಿ ಅಕ್ಕ ಇಷ್ಟು ಜನನೂ ಹೋಗಬೇಕು ಅಂತ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಆದರೆ ಹೋಗೋಕ್ಕಾಗೇ ಇಲ್ಲ. ಕೊನೆಗೂ ಆಮೇಲೆ ಹೇಮಕ್ಕ ನಾನು ಇಬ್ಬರೇ ಹೋಗಂಗಾಯಿತು. ನಂದು ಅಷ್ಟೇ ಇನ್ನೂ ಒಣಗಿಲ್ಲ, ಕೂದಲು ಫುಲ್ಲು ಒಣಗಿಲ್ಲ. ಸೆಟ್ಟಿಂಗ್ ಮಾಡಿಸಿರೋದಕ್ಕೆ ಹೋಯ್ತು, ಮತ್ತೆ ಮಾಡಿಸ್ಬೇಕಿದೆಲ್ಲ. ನೋಡಿ ಫುಲ್ಲು ಎಲ್ಲ ಇದಾಗಬೇಡ, ಮತ್ತೆ ಎಲ್ಲ ಏರ್ ಫಾಲ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡಿಸ್ತಾ ಇಲ್ಲ. ಸುಮ್ಮನೆ ದಂಡ. ಒಬ್ಬಳೇ ಫಸ್ಟ್ ಟೈಮ್ ಅಲ್ಲ ಆ ಕಡೆ ಎಲ್ಲ ಬಂದಿದ್ದು. ಇದೇನೋ ಔಟ್ ಅವರೇ ಮೆಟ್ರೋ ಸ್ಟೇಷನ್. ಬನಶಂಕರಿಗೆ ಇವತ್ತೇ ಫಸ್ಟ್ ಬಂದಿರೋದು ಮೆಟ್ರೋ ಸ್ಟೇಷನ್ಗೆ. ಬರ್ಬೇಕು. ಈ ಡ್ರೆಸ್ಸಿಗೆ ನೀನು 3/4 ತಗೊಂಡು ಎಷ್ಟು ಹೇಳ್ತೀನಿ? ಇಲ್ಲ, ನನ್ನ ಹತ್ರ ಬನ್ನಿ ಈ ಕಡೆ. ಅಲ್ಲಿ ಹಂಗೆ ಕ್ಲಿಕ್ ಮಾಡಿ ಕೆಳಗಡೆ. ನಾನು ಕಾಣಿಸಲ್ಲ, ಡೌನ್ ಮಾಡು. ಬನಶಂಕರಿ ಮೆಟ್ರೋ ಸ್ಟೇಷನ್ಗೆ ನಾನು ಬಂದಿದ್ದು ಫಸ್ಟ್ ಟೈಮ್ ಅಪ್ಪ. ಬಟ್ ಆದರೂ ಸಖತ್ತಾಗಿತ್ತು. ನಾವೆಲ್ಲಿ ಎಲ್ಚೇನಹಳ್ಳಿಲೇ ಹತ್ಬಿಡ್ತೀವಲ್ಲ ಯಾವಾಗ್ಲೂ. ಸೊ ಅದರಿಂದ ನಾನು ಯಾವತ್ತೂ ಬನಶಂಕರಿ ಮೆಟ್ರೋ ಸ್ಟೇಷನಲ್ಲಿ ಹತ್ತೂ ಇಲ್ಲ, ಇಳಿದು ಇರಲಿಲ್ಲ. ಸೊ ಹೇಗಿದೆ ಅಂತ ಗೊತ್ತಿರಲಿಲ್ಲ. ಅದೆಲ್ಲ ನೋಡಿಕೊಂಡು ಫಸ್ಟ್ ಟೈಮ್ ನೋಡ್ತಾ ಇರೋದಕ್ಕೆ ಒಂಥರ ಚೆನ್ನಾಗಿತ್ತು. ಎಲ್ಲ ಕಡೆ ನೋಡಿಕೊಂಡು ಆಮೇಲೆ ಇವಾಗ ನಾವು ಹೋಗ್ತಾ ಇರೋದು ಬಂದು ಈಗಲೇ ಹೇಳಲ್ಲ, ರಿವೀಲ್ ಮಾಡಿಬಿಡ್ಲಾ. ಇವಾಗ ನಾವು ಹೋಗಬೇಕು ಅಂದ್ಕೊಂಡಿರೋ ಪ್ಲೇಸ್ಗೆ ಸ್ವಲ್ಪ ದಿನ ತಿರುಪತಿ ಥರ ರಶ್ ಇತ್ತಂತೆ. ಆಲ್ಮೋಸ್ಟ್ ಗೊತ್ತಾಗಿರಬೇಕು ಅಂದ್ಕೊಂಡಿದ್ದೀನಿ. ತುಂಬ ಕಡಿಮೆ ಇದೆ ಪ್ರೈಸು, ಎಲ್ಲರೂ ತೊಗೊಳ್ಬೋದು, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ಸರಿ ಆಯಿತು, ಹೋಗೋಣ ನೋಡೋಣ ಅಂತ ಅಂದ್ಬಿಟ್ಟು ಅಂತೂ ಇಂತೂ ಇವತ್ತು ಹೋಗೋದಕ್ಕೆ ರೆಡಿಯಾಗಿ ಈಗ ಮೆಟ್ರೋ ಸ್ಟೇಷನ್ ಒಳಗಡೆ ಬಂದ್ವಿ. ನೋಡಿ, ಇದೇ ಬನಶಂಕರಿ ಮೆಟ್ರೋ ಸ್ಟೇಷನ್. ಎಲ್ಲ ಮೆಟ್ರೋ ಸ್ಟೇಷನ್ಗಳು ಒಳ್ಳೆ ಏರ್ಪೋರ್ಟ್ ಫೀಲ್ ಕೊಡುತ್ತಲ್ಲ. ಇಲ್ಲಿಂದ ಇವಾಗ ಫಸ್ಟು ಟಿಕೆಟ್ ತೊಗೊಂಡ್ವಿ ನಾನು ಮತ್ತು ಹೇಮಕ್ಕ. ಅಂದರೆ ನನ್ನ ಹತ್ರ ಮೆಟ್ರೋ ಕಾರ್ಡ್ ಇತ್ತು, ಸೊ ಅದಕ್ಕೆ ನಾನೊಂದು 100 ರೂಪೀಸ್ ರೀಚಾರ್ಜ್ ಮಾಡಿಕೊಂಡೆ. ಮೆಟ್ರೋ ಸ್ಟೇಷನಲ್ಲಿ ಏನು ಗೊತ್ತಾ, ಕಾರ್ಡ್ ಇದ್ದರೆ ರಶ್ ಇರೋ ಟೈಮಲ್ಲಿ ಟಪ್ ಅಂತ ಹೋಗ್ಬಿಡ್ಬೋದು. ಅದೇ ನಾವೇನಾದರೂ ಟಿಕೆಟ್ ತೊಗೊಬೇಕು ಅಂದರೆ ಕ್ಯೂ ಅಲ್ಲಿ ನಿಂತ್ಕೋಬೇಕು, ರಶ್ಶು. ಮತ್ತು ಇನ್ನೊಂದೇನೆಂದರೆ ಏನೊಂದು 2.5 ರೂಪಾಯಿವರೆಗೂ ನಮಗೆ ಒಂದೊಂದು ಸ್ಟಾಪ್ಗೆ ಕಡಿಮೆ ಬೀಳುತ್ತೆ. ಸೊ ಇವಾಗ ಟ್ರೈನ್ ಬಂತು ಅಂತ ಹೇಳ್ಬಿಟ್ಟು ಟ್ರೈನ್ ಹತ್ತಿ ಇವಾಗ ನಾವು ಬಂದಿರೋವಂಥ ಪ್ಲೇಸ್ ಬಂದು ನೋಡಿ ಇದೆ ಐಕಿಯಾ. ನೋಡಿದ್ರಲ್ಲ ಅಪ್ಪ, ಎಷ್ಟು ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ವಿ ಗೊತ್ತಾ ಈ ಪ್ಲೇಸ್ಗೆ. ನಾವೇನು ತೊಗೊಳ್ಬೇಕು ಅಂತ ಅಂತೂ ಅಲ್ಲ, ಸುಮ್ಮನೆ ಎಲ್ಲರೂ ಏನೋ ತುಂಬ ಬಿಲ್ಡಪ್ಗಳು ಕೊಡ್ತಾಯಿದ್ರು. ಅಷ್ಟು ಕಡಿಮೆ, ಇಷ್ಟು ಕಡಿಮೆ, ಕಡಿಮೆನೇ ಅಂತಾನೇ ಅಲ್ಲ. ಬಟ್ ಆದರೆ ಹೆಂಗಿದೆ ಅಂತ ಏನೋ ದೇವಸ್ಥಾನದ ಥರ ಬಾಗಿಲು ಹಾಕ್ಬಿಡ್ತಾಯಿದ್ರು. ಅರ್ಧ ಜನನ ಬಿಡ್ತಾರೆ, ಅಲ್ಲಿಂದ ಹೊರಗಡೆ ಬಂದ ಮೇಲೆ ಇನ್ನೂ ಸ್ವಲ್ಪ ಜನನ ಬಿಡ್ತಾರೆ. ಅದು ಏನೇನೋ ಹೇಳ್ತಾಯಿದ್ರಪ್ಪ. ಅಂಥದ್ದು ಏನಿದೆ ಅಂತ ಗೊತ್ತಿರಲಿಲ್ಲ ನಮಗೆ. ಸೊ ಆದ್ದರಿಂದ ಇಲ್ಲ, ನೋಡಲೇಬೇಕು ಅಂಥದ್ದು ಏನೈತೆ ಅಲ್ಲಿ ಒಳಗಡೆಗೆ ಅಂತ ಅಂದ್ಬಿಟ್ಟು ಈ ಟ್ರೆಂಡಿಂಗ್ ಅಂತಾರೆ ಗೊತ್ತಾ, ಆ ಸೀಸನಲ್ಲಿ ಬಿಟ್ಬಿಟ್ಟು ಈ ಟೈಮಲ್ಲಿ ಹೋಗೋಣ ಅಂಥೇಳಿ ಇವಾಗ ನಾನು ಮತ್ತು ಹೇಮಕ್ಕ ಹೊರಟಿದ್ದೀವಿ. ಮುಂಚೆ ಎಲ್ಲ ಮೆಟ್ರೋ ಇಳಿದ್ಬಿಟ್ಟು ಪಕ್ಕದಲ್ಲಿ ಹೋಗ್ಬೇಕಿತ್ತಂತೆ, ಮೆಟ್ರೋ ಇಳಿದು ಆಮೇಲೆ. ಬಟ್ ಇವಾಗ ಏನಂದರೆ ಮೆಟ್ರೋ ಇಳಿತಾ ಇದ್ದಂಗೆನೇ ಅಂದರೆ ಟ್ರೈನಿಂದ ಇಳಿದು ಎಕ್ಸ್ಕಲೇಟರಲ್ಲಿ ಕೆಳಗೆ ಬಂದರೆ ಅಲ್ಲೇ ಐಕಿಯಾಗೆ ಡೈರೆಕ್ಟಾಗಿ ಸ್ಟೋರ್ ಒಳಗಡೆಗೇ ಹೋಗ್ಬೋದು, ಆ ಥರನೇ ಇದೆ. ಬಟ್ ಆ್ಯಕ್ಚುಲಿ ಮುಂಚೆ ಹಂಗೆ ಇರಲಿಲ್ವಂತೆ. ಕೆಳಗಡೆ ಇಳಿದು ಒಂದು ರೋಡು, ಪಕ್ಕದ ರೋಡ್ಗೆ ಹೋಗಬೇಕಿತ್ತಂತೆ. ಸದ್ಯ ಇವಾಗ ನಾವು ಹೊರಗಡೆ ಹೋಗಿ ಆಮೇಲೆ ಅಲ್ಲಿಂದ ಬರೋವಂಥ ಕೆಲಸ ಇಲ್ಲ.
ಪುಣ್ಯಕ್ಕೆ ಇಲ್ಲೇ ಹೋಗ್ತಾ ಇದ್ದಂಗೆ ಬೇಗ ಸಿಕ್ಬಿಡುತ್ತೆ ನೋಡಿ. ಇವಾಗ ಒಳಗಡೆಗೆ ಎಂಟ್ರಿ ತೊಗೊಳ್ತಾ ಇದ್ದೀವಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನೋಡಿ ಆಂಬಿಯನ್ಸ್ ಇದೆಲ್ಲ ತುಂಬ ಇಷ್ಟ ಆಯಿತು ನನಗೆ. ಒಂಥರ ಡೆಕೋರೇಟ್ ಮಾಡಿರೋದು ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲೆಲ್ಲ ತುಂಬ ಯಾರಾದರೂ ನ್ಯೂಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ ಗೊತ್ತಾ ಮನೆಗಳು, ಅಂಥವ್ರಿಗೆ ಇಲ್ಲಿಗೆ ಬಂದರೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದು ಅಷ್ಟೇನೆ. ಆಮೇಲೆ ಅಲ್ಲಿ ಹೋಯ್ತಾ ಇದ್ದಂಗೆ ಹೊಟ್ಟೆ ಹಸ್ವಾಗ್ಬಿಡೋದ. ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋಗಿದ್ವಿ ಹಂಗೂ. ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲೇ ಒಳಗಡೆ ಏನು ಬೇಕೋ ಅಲ್ಲೇ ಊಟ ಎಲ್ಲ ಸಿಗುತ್ತೆ. ಊಟ ಅಂದರೆ ಆ ಥರ ನಾರ್ಮಲ್ ಊಟ ಎಲ್ಲ ಸಿಗಲ್ಲ. ಈ ಏನದು ಕೇಕು, ಪೇಸ್ಟ್ರೀಸ್ ಅಂತೆ ಅದೆಲ್ಲ ಇರುತ್ತೆ. ಮತ್ತು ಪಪ್ಸು, ವೆಜ್ ಪಪ್ಪು, ಮತ್ತು ಈ ಥರ ರೋಲ್ಸು ಎಲ್ಲ ಸಿಗುತ್ತೆ. ಅಲ್ಲೇ ಓವೆನ್ ಕೂಡ ಇಟ್ಟಿರ್ತಾರೆ. ಅದನ್ನು ತೊಗೊಂಡು ಅಲ್ಲೋಗಿ ಓವೆನಲ್ಲಿ ನಮಗೆ ಎಷ್ಟು ಟೆಂಪ್ರೇಚರ್ ಬೇಕೋ ಅಷ್ಟರಲ್ಲಿ ಬಿಸಿ ಮಾಡಿಕೊಂಡು ಆಮೇಲೆ ಇಬ್ಬರೂ ಕುತ್ಕೊಂಡು ತಿಂದ್ಬಿಟ್ಟು ಆಮೇಲೆ ರೌಂಡ್ ಹೊಡಿಯೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟು ಕುತ್ಕೊಂಡು ತಿನ್ನೋಣ ಅಂಥೇಳಿ ತೊಗೊಂಡ್ವಿ. ನಾವಿಲ್ಲಿ ಬಂದು ಫಸ್ಟು ತೊಗೊಂಡಿದ್ದು ಒಂದು ವೆಜ್ ರೋಲು ಮತ್ತು 2 ವಡಾಪಾವ್ ತೊಗೊಂಡ್ವಿ. ಅದನ್ನು ಇಬ್ಬರು ಕುತ್ಕೊಂಡು ತಿಂದ್ಬಿಟ್ಟು ಅದಾದಮೇಲಿಂದ ನಮ್ಮ ವಾಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಏಕೆಂದರೆ ತುಂಬ ದೂರ ನಡಿಬೇಕು. ಎಲ್ಲರೂ ಹೇಳ್ತಿದ್ರು ಅಲ್ಲೆಲ್ಲ ಹೋದರೆ ಚಪ್ಪಲಿ ಮಾತ್ರ ಅಪ್ಪಿ ಹಾಕ್ಕೊಂಡು ಹೋಗ್ಬಿಟ್ರೆ ಕಾಲು ಊದ್ಕೊಂಬಿಡುತ್ತೆ ಅಂತ. ಹೌದಾ, ಅಷ್ಟು ದೊಡ್ಡದಾಗಿದೆಯಾ ಅಂದ್ಕೊಂಡ್ವಿ. ನಿಜ ಅಷ್ಟೇ ದೊಡ್ಡದಾಗಿದೆ. ಇಲ್ಲಿ ನಾವು ತಿನ್ನೋವರೆಗೂ ಮಾತ್ರ ಮಾತಾಡ್ಬೋದು. ಮುಂದಕ್ಕೆಲ್ಲ ನಾನೊಂದು ಮ್ಯೂಸಿಕ್ ಏನಾದರೂ ಹಾಕಿ ಬಿಟ್ಬಿಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಬರೀ ನೋಡೋದೆ ಅಷ್ಟೇ ಇರೋದು. ನಮ್ಮ ವಾಯ್ಸ್ ಓವರ್ ಕೊಡೋದಕ್ಕೂ ನಮಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಗಲ್ಲ, ಆ ಥರ ಇದೆ ಮಾತ್ರ. ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು ನನಗೆ ಮೇಲ್ಗಡೆದು. ಅಂದರೆ ಫಸ್ಟ್ ಫ್ಲೋರಲ್ಲಿ. ಗ್ರೌಂಡ್ ಫ್ಲೋರಲ್ಲಿ ಬಂದು ಸಣ್ಣ ಪುಟ್ಟ ಐಟಮ್ಗಳು ಇದೆಲ್ಲ ಇದ್ದಾವೆ. ಬಟ್ ಆದರೆ ಏನು ಅಲ್ಲೆಲ್ಲ ನಮಗೇನು 99 100 ಆ ಥರದ್ದೆಲ್ಲ ಏನೂ ಸಿಕ್ಕಿಲ್ಲ. ಬಟ್ ಆದರೆ ಬೇರೆ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಗ್ಲಾಸಸ್ಸು ಇದೆಲ್ಲ ಹೋಗ್ತಾ ಹೋಗ್ತಾ ಎಲ್ಲೂ ಮಿಸ್ ಮಾಡ್ದಿರ ನೋಡಿ, ತುಂಬ ಚೆನ್ನಾಗಿದೆ. ಇವಾಗ ನಾನು ಮತ್ತು ಹೇಮಕ್ಕ ಇಬ್ಬರೂ ಇರೋದನ್ನು ತಿಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಫಸ್ಟು ಬಂದು ನಾವು ಗ್ರೌಂಡ್ ಫ್ಲೋರ್ ಆ ಕಡೆ ಹೇಳಿದೆ ಗೊತ್ತಾ, ಬ್ಯಾಕ್ ಸೈಡು ಆ ಕಡೆಯಿಂದ ಪಕ್ಕದ ರೋಡಿಂದ ಬರಬೇಕು ಅಂತ. ಆ ಕಡೆಯಿಂದ ಏನಾದರೂ ಬಂದಿತ್ತು ಅಂದರೆ ಡೈರೆಕ್ಟು ಗ್ರೌಂಡ್ ಫ್ಲೋರ್ಗೆ ಹೋಗಿ ಅದ್ರ ಮೇಲೆ ಫಸ್ಟ್ ಫ್ಲೋರಿಗೆ ಬರ್ಬೋದಿತ್ತು. ಬಟ್ ಆದರೆ ಆ್ಯಕ್ಚುಲಿ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗಿ ಬರದೇ ಇರೋದೇ ಒಳ್ಳೆಯದಾಯಿತು. ಡೈರೆಕ್ಟ್ ಫಸ್ಟ್ ಫ್ಲೋರಿಗೆ ಬಂದಿರೋದ್ರಿಂದನೇ ನಮಗೆ ಸ್ವಲ್ಪ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಸಿಕ್ತು. ಇದೆಲ್ಲ ನೋಡಿ ಕಿಚನ್ ಸೆಟ್ಟು ಮತ್ತು ಇದೆಲ್ಲ ಬೆಡ್ರೂಮು ರೆಡಿ ಮಾಡಿರೋದು ಎಲ್ಲ ಇವಾಗೇನಾದರೂ ನ್ಯೂಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋರ್ಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಅಷ್ಟು ಚೆನ್ನಾಗಿತ್ತು ನೋಡಿ. ಎಲ್ಲನೂ ನೀವು ಕೂಡ ನೋಡಿ, ನಿಮ್ಗೆ ಯಾವುದು ಇಷ್ಟ ಆಯಿತು, ನಿಮಗೂ ಕೂಡ ಹೆಲ್ಪ್ ಆಗ್ಬೋದೇನೋ ನೋಡೋದ್ರಿಂದ. ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ನೋಡಿ. ಎಲ್ಲೂ ಮಿಸ್ ಮಾಡ್ದಿರ ನೋಡಿ. ಅದಾದಮೇಲೆ ಗ್ರೌಂಡ್ ಫ್ಲೋರಲ್ಲಿ ಏನೇನಿದೆ ಅಂತ ಅದನ್ನು ಕೂಡ ತೋರಿಸಿದ್ದೀನಿ. ಮೋಸ್ಟ್ಲಿ ಅಲ್ಲೂ ಕೂಡ ನಿಮಗೆ ತುಂಬ ಇಷ್ಟ ಆಗುವಂಥ ವಸ್ತುಗಳು ಕೂಡ ಇದೆ. ಕಡಿಮೆ ರೇಟೇ ಇದೆ. ಬಟ್ ಆದರೆ ನಮಗೆ ಗೊತ್ತಿರೋ ಮಟ್ಟಿಗೆ ನಮಗೆ ಸ್ವಲ್ಪ ಬಜೆಟ್ ಜಾಸ್ತಿ ಅಂತ ಫೀಲ್ ನಮಗಾಯಿತು. ಬಟ್ ಮೋಸ್ಟ್ಲಿ ನಿಮಗೆಲ್ಲ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ನೋಡೋಣ. ನೀವೊಂದ್ಸಲಿ ನೋಡ್ಬಿಟ್ಟು ಹೇಳಿ ಏನು ಅನ್ನಿಸ್ತು ಅಂತ. ಅದ್ರ ಬಜೆಟು ಅದ್ರ ಬಗ್ಗೆ ಎಲ್ಲ ನಾನು ಮತ್ತು ಹೇಮಕ್ಕ ಎಲ್ಲ ತುಂಬ ಮಾತಾಡಿದ್ದೀವಿ. ಇಲ್ಲೆಲ್ಲ ಏನಕ್ಕೆ ಬರ್ತಾರೆ ಹೇಳಿ ಅಕ್ಕ? ತಗೊಳಕ್ಕೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಆದರೆ ಅಲ್ಲ, ವಿಂಡೋ ಶಾಪಿಂಗ್ ಒಂದು, ಮತ್ತು ಈ ಥರ ಮಾಡ್ತಾರೆ ಚೆನ್ನಾಗಿರುತ್ತಲ್ಲ ಅಂತ ಒಂದು ಐಡಿಯಾ ಬರುತ್ತಲ್ಲ, ಅದಕ್ಕೆ ಬರ್ತಾರೆ. ಪಿಲ್ಲೋ ಕವರ್ಸ್. ಪಿಲ್ಲೋ ಕವರ್ ಎಷ್ಟು ನೋಡಿ, 199 299 ಇರುತ್ತೆ. ಇದ್ರ ಬರ್ತಿದೆ ಕ್ವಾಲಿಟಿ ಇರುತ್ತಾ ಏನು? 199 ಬೈ 1 get 1 ಫ್ರೀ ಕವರು. 100 ರೂಪೀಸ್ ಒಂದು ಅನ್ನೋದ್ರ ಬದಲು ಸ್ವೀಡನ್ ಅಂತ, ಐಕಿಯಾ ಸ್ವೀಡನ್. ಚೆನ್ನಾಯ್ತು, ನಂಗೆ ಇದು ಇಷ್ಟ ಆಯಿತು. ಸಕ್ಕತ್ತಾಗೈತೆ. ಇದೇನಿದು? ಇದೇನು ಪಿಲ್ಲೋನ? 559. ಇದೇನು ಪಿಲ್ಲೋ 300. ಅದೇ ಸೈಡ್ ಪಿಲ್ಲೋ ಇರಬೇಕಕ್ಕ, ಇಲ್ಲಾಂದರೆ ಈ ಟ್ರಾವೆಲಿಂಗ್ ಪಿಲ್ಲೋ ಅಂತ ಬರುತ್ತಲ್ಲ ಅದೇ ಇರಬೇಕು. ಫ್ರೆಶ್ ಅಂತ ಏನು ಮಾಮೂಲಿ ಈ ಥರ ಬಾಕ್ಸ್ ಇದೆ, ಇದಾಗಿರೋದು ವಾಕ್ಯೂಮ್ ಹೋಲ್ಡ್ ಮಾಡಿ ತೊಗೊಂಡಿರ್ತಾರಲ್ಲ ಅದು. ನಮ್ಮ ಸವಿಗಿದು ಭಾಳ ಇಷ್ಟ ಕಣೆ. ಫೋನ್ ಅವಳು ವೀಡಿಯೋ ಕಾಲ್ ಮಾಡ್ತೀನಿ ಅದು ತಗೊಳ್ತಾರ ಅಂತ. ಅವಳಿಗೆ ಇಷ್ಟ ಫೋನ್ ಮೇಂಟೆನೆನ್ಸ್ ಕಡಿಮೆ. ಕಳ್ಸೋಣ ಫುಲ್ ವೀಡಿಯೋ. ನಾವೆಲ್ಲ ಕೆಲಸ ಅಂದ್ಕೊಂಡು ಇಲ್ಲಡಪ್ಪ ಸ್ಲಿಪ್ಪರ್ ಸ್ಟ್ಯಾಂಡ್ ಇಲ್ಲದೆ ಹಿಡ್ದೆಲ್ಲ ಇದೆ. ನಂಗೆ ಈ ಥರ ಒಟ್ಟಿನಲ್ಲಿ ರೂಮ್ಗಳಲ್ಲಿ ಈ ಥರ ಒಂದು ನೈಟ್ ಲ್ಯಾಂಡ್ಸ್ ನಾನು ಸಾಕು ದಪ್ಪ ಪರಿಸ್ಥಿತಿ ಇಲ್ಲ ಅಕ್ಕ, ಚೆನ್ನಾಗಿ ಕಾಣ್ತಾ ಇದ್ದೀರ. ಅಲ್ಲೂ ಇಲ್ಲ ಮಿರರೇ ಅಥವಾ ಸಣ್ಣ ಕಾಣಿಸ್ತಾ ಜಾಕೊಳ್ಳಿ.
ನೋಡಿ ನಾನು ಇಷ್ಟು ಸಣ್ಣ ಇಲ್ಲ, ನಾನು ಇನ್ನೂ ದಪ್ಪ ಇದ್ದೀನಿ. ಮಿರರೇ ಸಣ್ಣ ಮಿರರ್ ಅದು. ಇರಿ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ನಮ್ಮನ್ನ ಎಷ್ಟು ಸಣ್ಣಕ್ಕೆ ಕಾಣೋ ಮಿರರ್ ಬಂದಿದೆ ಗೊತ್ತಾ. ನಾವಿಷ್ಟು ಸಣ್ಣಕ್ಕಿದೀವ, ದೇವ್ರೇ ಇಲ್ಲ. ಇರಿ ಹಂಗೆ ಫೋಟೋ ಹಿಡಿಯೋಣ, ಮಸ್ತ್ ಇದೆ. ಈ ರೂಮ್ ಎಷ್ಟು ಇಷ್ಟ ಆಯಿತು ಗೊತ್ತಾ, ನಮಗೆ ತುಂಬ ಇಷ್ಟ ಆಯಿತು. ಮೇನ್ ಇದು ಮಿರರ್. ಲೈಬ್ರರಿ ಥರ ಸೆಟಪ್ ಏನು ಚೆನ್ನಾಗಿತ್ತಲ್ಲ. ಓದೋಕ್ಕೆ ಇಷ್ಟ ಇರೋರಿಗೆಲ್ಲ ಈ ಥರ ಸೆಟಪ್ ಇಷ್ಟ ಆಗಿರುತ್ತೆ. ಲಿವಿಂಗ್ ರೂಮ್. ನಾವು ಓದೋ ಟೈಮಲ್ಲೇ ಓದಿಲ್ಲ, ಇನ್ನು ಇವಾಗ ಓದ್ತೀವ. ನನಗಂತೂ ಇಷ್ಟ ಆಯ್ತಪ್ಪ, ಇದು ಚೆನ್ನಾಗಿದೆ ಒಂಥರ. ಸ್ವಿಂಗ್ ಮಂಚಪ್ಪ ಸಖತ್ತಾಗೈತೆ. ಫೋನ್ ತಿರುಗಿಸ್ತಾ ಇರೋದನ್ನ. ನಾನೇನು ಕೊಡ್ಸಲ್ಲ ಬಿಡು, ಸುಮ್ಮನೆ ಹೇಳಿದ್ದು. ಇನ್ನೂ ಬೇಕಾದ್ರೆ ನೋಡಿ, ಇದಕ್ಕೆ ಹೇಳಿ ಕೊಡಿಸು. ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ, ಸಖತ್ತಾಗಿದೆ ಇದು. ಸೂಪರಾಗಿದೆ ಇದು. ಕಿಡ್ಸ್ ರೂಮ್ ಮಾತ್ರ ಸಖತ್ತಾಗಿದೆ. ನನ್ನ ಮಗಳು ಬರಬೇಕಿತ್ತು ಅಲ್ಲ. ಇದಾವೆ ಮಕ್ಕಳು ಅಂತ. ಅಯ್ಯ ನನ್ನ ಮಗನೇ, ಏನು ನಮ್ಮದೇ ಆಗಬೇಕಾ? ನನ್ನ ಕಜಿನ್ ಮಕ್ಕಳಿಗೆ ಹೋಗ ಮುಚ್ಕೊಂಡು. ಇನ್ನು ನಮ್ಮದು ಇದು ಪೆನ್ಸು ಇದು ಚೆನ್ನಾಗಿ ಮಾಡಾರಲ್ಲ. ಆ್ಯಕ್ಚುಲಿ ನನಗಿದು ಇಷ್ಟ ಆಯಿತು. ಇಡ್ಬೋದು. ಗೊಂಬೆ ಬಂದಿದ್ರೆ ಮಾತ್ರ ಇಲ್ಲಿ ಕುತ್ಕೊಂಡು ಮನ್ಕೊಂಡಿಲ್ಲ ಆಡ್ಬಿಡೋಳು. ಅದೇ ಅದಕ್ಕೋಸ್ಕರ ನಾನು. ಬಟ್ ಮೇಂಟೆನೆನ್ಸ್ ಕಷ್ಟ ಹಾಕೋಣ, ಈಸಿ ಅಲ್ಲ. ಓಹೋ, 8 ಕಬೋರ್ಡ. ಹಾಂ, ನಾವು ಗೊಂಬೆಗೆ ತೊಗೊಂಡಿದ್ದೀವಲ್ಲ, ಅದೆಷ್ಟೊಂದು ಗೊಂಬೆ 6.5. ಹಂಗೆ ಹೊಲ್ಸ್ಕೊಂಡ್ರೆ ಚೆನ್ನಾಗೈತೆ. ನಾವು ಉದ್ದಕ್ಕೆ ಐತೆ. ಅದೇ ಸಣ್ಣ ಉದ್ದಕ್ಕೆ ಚೆನ್ನಾಗೈತೆ. ನಂಗೆ ಈ ಥರ ಲೈಟ್ಸ್ ಇಷ್ಟ. ಔರಾಸಿ ಲೈಟ್. ಇವಂಗೆ ರೀ, ನೀವು ಅಲ್ಲಿ ನೋಡಿ. ನನಗೆ ಇದು ಔರಾಸಿ ಲೈಟ್ ತುಂಬ ಇಷ್ಟ. ಫೋಟೋಸ್ ಚೆನ್ನಾಗಿ ಬರುತ್ತೆ ಇದರಲ್ಲಿ.
8,000 ಮಿರರ್. ಆಹಾ ಏನು ಚೆನ್ನಾಗಿರಪ್ಪ, ಸಖತ್ತಾಗೈತೆ ಮಿರರ್ ಅಲ್ಲ. ಎಲ್ಲ ಹೊತ್ಕೊಂಡು ಹೋಗಂಗೆ ಕಾಸಿದ್ದಿದ್ವಿ ಇದ್ರೆ ಎಲ್ಲ ಹೊತ್ಕೊಂಡು ಹೋಗ್ತಿದ್ವಿ. ಬಟ್ ಆದ್ರೂ ಎಲ್ಲ ಹೊತ್ಕೊಂಡೋಗಿ ಏನು ಮಾಡೋಣ. ವಾಚೇ ಕಟ್ಟಲ್ಲ. $34,990. ಎಲ್ಲೆಲ್ಲೋ ನಾನೇ ಎಲ್ಲೆಲ್ಲೋ ನಾನೇ ಎಲ್ಲೆಲ್ಲೋ ಎಲ್ಲೆಲ್ಲೋ. ಯಪ್ಪ ನೋಡಿದ್ರಲ್ಲ, ಇನ್ನೂ ತುಂಬ ಇದೆ. ನಡೆದನೇ ಅರ್ಧ ತುಂಬ ಸಾಕಾಗೋಯ್ತು ನಮಗೆ. ಆದ್ರೂ ಕೂಡ ಎಲ್ಲ ಆಲ್ಮೋಸ್ಟ್ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸಿಕ್ಕಾಪಟ್ಟೆ ಇತ್ತು. ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸಖತ್ತಾಗಿತ್ತು. ಮತ್ತು ಪರ್ಮಿಷನ್ನು ಹಂಗೆ ಕೊಡ್ತಾರೆ, ಏನು ಮಾಡ್ಕೊಳ್ಳೋಂಗಿಲ್ಲ, ವೀಡಿಯೋ ಮಾಡಬೇಡಿ ಅದೆಲ್ಲ ಏನೂ ಇಲ್ಲ. ಸಖತ್ತಾಗಿತ್ತು ಮಾತ್ರ. ಬಟ್ ಆದರೆ ನಮ್ಮ ಎನರ್ಜಿ ಇರಬೇಕು ಅಷ್ಟೇ. ಎನರ್ಜಿ ಇದ್ದರೆ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು. ಮತ್ತು ಯಾವ ಕಡೆ ಹೋಗ್ತೀವಿ ಯಾವ ಕಡೆ ಬರ್ತೀವಿ ಅಂತಲೇ ಗೊತ್ತಾಗಲ್ಲ, ಹಂಗೆ ಬೇರೆ ಆಗುತ್ತೆ. ಈ ಯಾರೋ ಮಾರ್ಕ್ ನೋಡ್ಕೊಂಡೇ ಹೋಗ್ಬೇಕು. ಕ್ಲೌಡಿ ಅಂದರೆ ಕ್ವಾಲಿಟಿ ಇಲ್ಲ, ಅದೇ ಪ್ರಾಬ್ಲಮ್ಮು. ಚೆನ್ನಾಗಿದೆ ಬಟ್ ನೋಡಿ ಒಳಗಡೆ ಕುಷನ್ನೇ ಇಲ್ಲ. ಇಲ್ಲಿ ಬ್ಯಾಗ್ಗಳು ಒಳ್ಳೆ ಚೆನ್ನಾಗಿತ್ತು. ಬಟ್ ಆದರೆ ಪ್ರೈಸ್ ಕೇಳಿದ್ರೆ ಮಾತ್ರ ಸಖತ್ತಾಗಿರುತ್ತೆ. ಆ ಥರ ಇದೆ ಪ್ರೈಸಸ್ ಎಲ್ಲನೂ. ಬಟ್ ಓಕೆ, ನಮ್ಮಂಥವರೆಲ್ಲ ತೊಗೊಳಕ್ಕಾಗಲ್ಲ ಬಿಡಿ. ನಮ್ಮ ಮಿಡಲ್ ಕ್ಲಾಸ್ ಜೀವನನೇ ಹಂಗೆ ಅಲ್ವಾ. ನಾವೆಲ್ಲ ತೊಗೊಂಡು ಖುಷಿ ಪಡೋದಕ್ಕಿಂತ ನಾವೆಲ್ಲ ನೋಡಿ ಖುಷಿ ಪಡೋದೇ ಜಾಸ್ತಿ. ಏನಂತೀರಾ? ನಿಮಗೂ ಹಾಗೇನಾ? ಅಥವಾ ನೀವು ತೊಗೊಂಡ್ರೆ ಮಾತ್ರ ಖುಷಿನಾ, ಜಸ್ಟ್ ನೋಡಿದ್ರೆ ಖುಷಿ ಆಗುತ್ತಾ? ಕಮೆಂಟ್ ಮಾಡಿ ನನಗೆ, ಓಕೆನಾ? ಇದೆಲ್ಲ ಮಕ್ಕಳ ಏರಿಯಾ, ಮಕ್ಕಳಿಗೆ ಇರೋ ಅಂಥದ್ದು. ಬಂದೆ ಏನಿದು? ಸಣ್ಣ ಮಕ್ಕಳು ಆಟ ಆಡೋ ಸೋಫಾ ಸೆಟ್ಟು ಅದೆಲ್ಲ. ವಾವ್, ಅಂದರೆ ಕಾಸ್ಟ್ ಇದೆ ಬಟ್ ವರ್ತ್ ಇದೆ, ಕ್ವಾಲಿಟಿ ಇದೆ. 1500. ಅಯ್ಯಪ್ಪ, ಕ್ವಾಲಿಟಿ ಇದೆ ಕಣೆ ಅದ್ರ. ಇಲ್ಲಿ ನೋಡೋಕ್ಕೆ ಇಷ್ಟು ಇರೋದೇ 3 ಪ್ರಾಡಕ್ಟು. ಆ 3 ಪ್ರಾಡಕ್ಟ್ಗೆ ಎಷ್ಟು ಗೊತ್ತಾ ರೇಟು? 1490. ಇಷ್ಟಕ್ಕೆ ಎಷ್ಟು ಆಟ ಸಾಮಾನು ಬರುತ್ತೆ ಗೊತ್ತಾ ನಮ್ಮ ಮಕ್ಕಳಿಗೆ? ಯಪ್ಪ. ಅದಾದಮೇಲೆ ಇವಾಗ ನೆಕ್ಸ್ಟ್ ಗ್ರೌಂಡ್ ಫ್ಲೋರ್ಗೆ ಹೋದ್ವಿ. ಗ್ರೌಂಡ್ ಫ್ಲೋರ್ ನೋಡಿದ್ರೆ ಎಲ್ಲ ಬರೀ ಗಾಜಿನ ಐಟಮ್ಗಳೇ. ಏನಪ್ಪ ಎಲ್ಲ 99ಗೆಲ್ಲ ಸಿಗುತ್ತೆ ಅಂದರು. ನಮಗಂತೂ ಒಂದು ಪ್ರಾಡಕ್ಟು 99ಗೆ ಕಣ್ಣಿಗೆ ಬಿದ್ದಿಲ್ಲ ನಮಗೆ. ಎಲ್ಲ ಯಾವ್ದು ನೋಡಿದ್ರೂ 299, 399, ಅದು ಏನು ಸಿಂಗಲ್ ಪೀಸ್ಗೆ. ನಮಗಂತೂ ಎಲ್ಲೂ ನಮ್ಮ ಬಜೆಟಿಗೆ ಸಿಗೋ ಅಂಥದ್ದು ಎಲ್ಲೂ ಸಿಕ್ಕಿಲ್ಲ. ಫಸ್ಟ್ ಆಫ್ ಆಲ್ ನಾವೇನು ತೊಗೊಳಕ್ಕೆ ಹೋಗಿಲ್ಲ. ನಾವು ಹೋಗಿರೋದು ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಕಾಲು ನೋವು ಮಾಡ್ಕೊಂಡು ಬರೋಕ್ಕೆ ಅಂತ ಅಷ್ಟೇ. ಹಂಗೆ ಆಯಿತು ನೋಡಿ. ಇದೊಂದು ಗ್ಲಾಸ್ಗಳು. ಮತ್ತು ಇನ್ನೊಂದೇನು ಗೊತ್ತಾ, ಯಾವ್ಯಾವ ಥರ ಇರುತ್ತೆ ಅನ್ನೋದೊಂದು ನಮಗೂ ಒಂದು ಐಡಿಯಾ ಸಿಗುತ್ತೆ, ಚೆನ್ನಾಗಿರುತ್ತೆ ನೋಡಿ. ಇದು ಐಸ್ ಕ್ರೀಮ್ ತಿಂತೀವಿ ಗೊತ್ತಾ, ಏನೋ ಫಾಲೂಡಾನೋ ಏನೋ ತಿಂತೀವಲ್ಲ ಆ ಥರದ್ರದ್ದು. ಬಟ್ ಏನು ನಮಗೇನೋ ಅನಿಸಿಲ್ಲಪ್ಪ ಇದು. ಬಟ್ ಸಿಕ್ಕಾಪಟ್ಟೆ ಕಾಲು ನೋವು ಮಾತ್ರ ಬಂತು. ಅದೇ ಇದೆಲ್ಲ ಏನು ಗೊತ್ತಾ, ಐಫೈ ಅವ್ರು ಇರ್ತಾರೆ ನೋಡಿ,
ಅವರೆಲ್ಲರಿಗೂ ಸಾವಿರಾರು ರೂಪಾಯಿ ಕೊಟ್ಟು ತೊಗೊಳೋದ್ರ ಬದಲು ಇಲ್ಲಿ ಕಮ್ಮಿ ಅಂದ್ಕೊಂಡು ಬರ್ತಾರೆ, ಟೋಪಿ ಹಾಕಿಸ್ಕೊತಾರೆ, ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗಂತೂ. ಬಟ್ ನನಗೇನು ಅಷ್ಟು ಇದಾಗಿಲ್ಲ. ಅದೇ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಳ್ಬೋದು, ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಬರ್ಬೋದು. ಎಲ್ಲ ಕಡೆ 199 ಬೋರ್ಡು, ಬಟ್ ಆದರೆ ಏನೂ ಇಲ್ಲ 199ಗೆ. ನಮಗಂತೂ ಸಾಕಾಯ್ತಪ್ಪ, ಹೋಗೋಣ ನಡಿ ಅಂತ ಅಂದ್ಬಿಟ್ಟು ಇವಾಗ ಎಕ್ಸಿಟ್ ಕಡೆಯಿಂದ ಮನೆ ಕಡೆಗೆ ಪಯಣ ಶುರು ಹಚ್ಕೊಂಡ್ವಿ ನಾವಂತೂ. ಅಮ್ಮ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಕಡೆಗೆ ಪಯಣ. ಬಾಯ್ ಬಾಯ್ ಐಕಿಯಾ. ಈಗ ಮೆಟ್ರೋ ಹೋಗಿ ಹೊರಡೋದು. ನಮಗಂತೂ ನಡೆದು ಸಾಕಾಗ್ಬಿಟ್ಟಿತ್ತಪ್ಪ. ಸರಿ ಅಂತ ಅಂದ್ಬಿಟ್ಟು ಹೋಗಿ ಒಂದು ಟಿಕೆಟ್ ತೊಗೊಂಡು ಇವಾಗ ಮತ್ತೆ ನಾವು ಜಯನಗರದಲ್ಲಿ ಇಳ್ಕೊಳ್ಳೋಣ, ಒಂದು ಸ್ವಲ್ಪ ಐಟಮ್ ಪರ್ಚೇಸ್ ಮಾಡೋದಿದೆ ಅಂತ ನಾನು ಮತ್ತು ಹೇಮಕ್ಕ ಜಯನಗರ 4th ಬ್ಲಾಕ್ ಇದೆಯಲ್ಲ ಅಲ್ಲಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾಯಿದ್ದೀವಿ. ಸಾಕಾಗಿದೆ, ಸ್ವಲ್ಪ ಟಯರ್ಡ್ ಆಗಿದ್ವಿ, ಬಟ್ ಆದರೆ ಇಲ್ಲಿವರೆಗೂ ಬಂದಿರೋದೇ ಉಂಟಂತೆ. ಹಂಗೆ ಹೋಗಿ ಬಂದ್ಬಿಡೋಣ, ಇಲ್ಲಾಂದರೆ ಮತ್ತೆ ಜಯನಗರಕ್ಕೆ ಅಂತಲೇ ಬರಬೇಕು ಅನ್ನೋ ಮತ್ತೆ ಒನ್ ಡೇ ನಾವು ಟೈಮ್ ಫ್ರೀ ಮಾಡ್ಕೋಬೇಕು. ಅದ್ರ ಬದಲು ಇಲ್ಲಿವರೆಗೂ ಬಂದಿದ್ದೀವಲ್ಲ ಅಂದ್ಬಿಟ್ಟು ಮತ್ತೆ ಇವಾಗ ಜಯನಗರ 4th ಬ್ಲಾಕ್ಗೆ ಒಂದು ಟಿಕೆಟ್ ತೊಗೊಂಡು ಹೋಗ್ತಾಯಿದ್ದೀವಿ. ನಾನಂತೂ ನಡೆಯೋ ಕೆಪಾಸಿಟಿ ಇಲ್ಲ ಅಂತ ಅಂದ್ಬಿಟ್ಟು ಎಕ್ಸ್ಕಲೇಟ್ರಲ್ಲಿ ಬಂದರೆ ಹೇಮಕ್ಕ ಭಯ ಅಂದ್ಕೊಂಡು ಪಕ್ಕದಲ್ಲಿ ಮೆಟ್ಲತ್ಕೊ ಬರ್ತಾಯಿದ್ದೆ. ಪರವಾಗಿಲ್ಲ ನಡೀರಿ, ನನ್ನ ಕೈಲಾಗಲ್ಲ ಅಂತ ಅಂದ್ಬಿಟ್ಟು ನಾನು ಎಕ್ಸ್ಕಲೇಟ್ರಲ್ಲಿ ನಿಂತಿದ್ದೀನಿ. ಹೇಮಕ್ಕ ನೋಡಿ ಮೆಟ್ಲತ್ಕೊಂಡು ಬರ್ತಾಯಿದ್ದೆ. ಮೆಟ್ಲತ್ಕೊಂಡೇ ಬೇಗ ಹತ್ಬಿಟ್ರಪ್ಪ ಅವರಂತೂ. ನಾನಿಲ್ಲಿ ಎಕ್ಸ್ಕಲೇಟ್ರಲ್ಲಿ ನಿಂತಿದ್ರು ನಿಧಾನನೇ ಆಯಿತು. ನಾನು ಎಕ್ಸ್ಕಲೇಟ್ರಲ್ಲಿ ಬರೋ ಅಷ್ಟರಲ್ಲಿ ಒಂದು ಟ್ರೈನೇ ಹೊರ್ಟೋಯ್ತು. ಸರಿ ಅಂದ್ಬಿಟ್ಟು 1-2 ನಿಮಿಷ ಕೂತಿದ್ವಿ. ಎಲ್ಲಿ 3 ನಿಮಿಷಕ್ಕೋ 4 ನಿಮಿಷಕ್ಕೋ ಒಂದೊಂದು ಮೆಟ್ರೋ ಟ್ರೈನ್ ಇದೆಯಲ್ಲ, ಸೊ ನಮಗೇನು ಅಷ್ಟೊಂದು ಅಯ್ಯೋ ವೆಯ್ಟ್ ಮಾಡಬೇಕು ಅನ್ನೋ ಥರ ಏನಿರಲ್ಲ. ನಾವು ಹೋಗ್ತಾಯಿದ್ದೀವಿ, ಕರೆಕ್ಟಾಗಿ 2 ಮಿನಿಟ್ಸ್ಗೋ 3 ಮಿನಿಟ್ಸ್ಗೋ ಒಂದೊಂದು ಮೆಟ್ರೋ ಬಂತು. ಖಾಲಿ ಮೆಟ್ರೋ, ಆರಾಮಾಗಿ ಕೂತ್ಕೊಂಡ್ವಿ. ನಾವು ಕೂತಿರೋ ಆಪೋಸಿಟ್ ಸೈಡ್ ಏನಾರು ಕೂತ್ಕೊಂಡಿದ್ದಿದ್ರೆ ಇಸ್ಕಾನ್ ದೇವಸ್ಥಾನ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಆಮೇಲೆ ಜಯನಗರ 4th ಬ್ಲಾಕ್ಗೆ ಹೋಗಿ ಫಸ್ಟು ಒಂದು ಬೇಲ್ಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬೇಲ್ಪುರಿ ತಿಂದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಐಟಮ್ ಶಾಪ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಆಮೇಲೆ ಮತ್ತೆ ವೀಡಿಯೋ ಮಾಡ್ಕೊಳ್ಳೋಕೆ ಕೂಡ ಆಗಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.